Hey guys, welcome to our YouTube ಚಾನಲ್. ನಾವು ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ರೈಲ್ವೆಯಲ್ಲಿ ನಾವು ಹೇಗೆ ಬುಕ್ ಅಥವಾ ನಾವು ಪ್ರಯಾಣ ಮಾಡುವ ವೇಳೆಯಲ್ಲಿ ಹೇಗೆ ನಾವು ಸೀಟ್ ಬುಕ್ ಮಾಡ್ಬೋದು ಅನ್ನೋಂತ ಏನು ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ IRTC ಲಾಗಿನ್ ಆಗಿರ್ಬೋದು. ಹಾಗೆ ನೀವು ಯಾವ ಆ್ಯಪ್ ಮೂಲಕ ಏನು ಮಾಡ್ಬೋದು ಅಂದರೆ ನೀವು ರೈಲ್ವೆಗೆ ನೀವು ಟ್ರೈನ್ಗೆ ಹೋಗೋಕ್ಕೆ ಬುಕ್ ಮಾಡ್ಕೋಬೋದು ಅಂತ ಏನು ಮಾಡೋಣ ಈ ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. ಇನ್ನಾದರೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈ ವಿಡಿಯೋನ ನಾವು ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲೇದಾಗಿ ಏನು ಮಾಡ್ಬೇಕಂತಂದರೆ ನೀವು ನಿಮ್ಮ ಫೋನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಏನು ಮಾಡ್ಬೇಕಾದ್ರೆ ಕನ್ಫರ್ಮ್ ಟಿಕೆಟ್ ಅಂತ ಏನು ಮಾಡಿ ಸರ್ಚ್ ಮಾಡಿ ಏನು ಮಾಡ್ಬೇಕಂದ್ರೆ ನೀವು ಲಾಗಿನ್ ಆಗಿ ಕನ್ಫರ್ಮ್ ಟಿಕೆಟ್ ಅಂತ ಸರ್ಚ್ ಮಾಡಿ. ನಾನು ಆಲ್ರೆಡಿ ಏನಾಗಿದ್ದೀನಿ ಅಂತಂದರೆ ಲಾಗಿನ್ ಇದ್ದಿದ್ದೀನಿ. ಹೀಗೆ ಕನ್ಫರ್ಮ್ ಟಿಕೆಟ್ ಅಂತ ಬರ್ತದೆ. ಫಸ್ಟ್ ಇದೆಲ್ಲ ಇದನ್ನ ಏನು ಮಾಡ್ಬೇಕಂದ್ರೆ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೋ ತಕ್ಷಣ ಏನು ಬರ್ತದೆ ನಿಮಗೆ ಲ್ಯಾಂಗ್ವೇಜ್ ಅಂತ ಬರ್ತದೆ. ಲ್ಯಾಂಗ್ವೇಜನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಅದಲ್ಲ ಆ ಲ್ಯಾಂಗ್ವೇಜನ್ನು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೊಂಟಿರಾ ಅಂತ ನೀವು ಮಾಡ್ತಾರೆ ಕೇಳ್ತಿರ್ದೆ. ಎಲ್ಲದಕ್ಕೆ ಏನು ಮಾಡಿ ಅಂತಂದರೆ ನೀವು ಫಸ್ಟಿಗೆ ಅಲೋ ಕೊಡಬೇಕು. ನಾನು ಇವಾಗ ಧಾರವಾಡದಿಂದ ಏನು ಮಾಡ್ತಿದ್ದೀನಿ ಅಂತಂದರೆ ನಾನು ಬೆಂಗಳೂರಿಗೆ ಏನು ಮಾಡ್ಬೇಕಂದ್ರೆ ನಾನು ಈಗ ಟ್ರೈನ್ ಟಿಕೆಟ್ ಮಾಡಬೇಕು ಅಥವಾ ಮೈಸೂರಿಗೆ ಏನು ಮಾಡ್ಬೇಕಂದ್ರೆ ನಾವು ಟ್ರೈನ್ ಟಿಕೆಟನ್ನು ಬುಕ್ ಮಾಡ್ಬೇಕಂತಾರೆ ಫಸ್ಟಿಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಲ್ಲಾದರೂ ಗುಲ್ಬರ್ಗ ಹೋಗ್ತೀರಂದ್ರೆ ಹೈದರಾಬಾದ್ ಹೋಗ್ತೀರಿ ಏನಾದರೂ ಆಗಲಿ ಯಾವುದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ KSR ಬೆಂಗಳೂರಿಗೆ ಹೋಗ್ತಿದ್ದೀನಿ. ಅದಕ್ಕಾಗಿ ಏನು ಮಾಡ್ತಿದ್ದೀನಿ ಅಂತಂದರೆ ಬೆಂಗಳೂರು ಅಂತ ಏನು ಮಾಡ್ತೀನಿ ಅಂದರೆ ಬರ್ತದೆ SBC ಬೆಂಗಳೂರು ಅಂತ ಬರ್ತದೆ. ಯಾವಾಗ ಹೋಗ್ತೀರಾ ಅಂತಂದು ಮೊದಲು ಏನು ಮಾಡ್ಬೇಕಾದ್ರೆ ಫಿಕ್ಸ್ ಮಾಡಬೇಕು. ನೀವೇನೋ ಇವತ್ತು ಹೋಗ್ತೀರಾ ಅಂದರೆ ಟುಡೇ ಅಂತ ಇರ್ತೈತೆ ಅಥವಾ ನಾಳೆ ಹೋಗ್ತೀರಾ ಅಂತ ತುಮಾರೋ ಅಂತ ಇರ್ತದೆ. ಇಲ್ವಾ ನಿಮಗೆ ಇನ್ನೂ ಯಾವುದೋ ಒಂದು ಡೇಟಿಗೆ ಹೋಗಬೇಕು ಅಂತ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಕ್ಯಾಲೆಂಡರ್ ಅಂತ ಇದೆಯಲ್ಲ ಇದು ಕ್ಯಾಲೆಂಡರ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡ್ಕೊರಿ. ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಡೇಟ್ಗೆ ಹೋಗ್ತಿದ್ದೀರಿ ನೀವು ಅಂತ ಏನು ಮಾಡ್ಬೋದನ್ನ ಸೆಲೆಕ್ಟ್ ಮಾಡ್ಕೊರಿ. ಇವಾಗ ನಾನು 15ನೇ ತಾರೀಕು ಏನು ಮಾಡ್ತೀನಿ ಅಂತಂದರೆ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಅದಕ್ಕಾಗಿ ಏನು ಮಾಡ್ತೀನಿ ಅಂದರೆ ನಾನು ಇವಾಗ 15ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಯಾವ ಟ್ರೈನ್ ಅದಾವ ಅಂತ ಏನು ಮಾಡ್ತೀನಿ ಸರ್ಚ್ ಮಾಡ್ತೀನಿ. ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಯಾವ್ಯಾವ ಟ್ರೈನು ಅವೈಲೇಬಲ್ ಅದಾವ ಅಂತ ಏನು ಮಾಡ್ತದೆ ನಿಮಗೆ ತೋರಿಸ್ತದೆ. ನೋಡಿ ಯಶವಂತಪುರ ಆಗಿರ್ಬೋದು, ಸಿದ್ಧಗಂಗಾ ಎಕ್ಸ್ಪ್ರೆಸ್ ಆಗಿರ್ಬೋದು, ವಂದೇ ಭಾರತ್ ಟ್ರೈನ್ ಆಗಿರ್ಬೋದು. ನೋಡಿ ವಂದೇ ಭಾರತ್ ಟ್ರೈನ್ ಐತೆ ಅಂತಂದರೆ ಅಲ್ಲಿ ಐತಿ. ನಾನಿವಾಗ ಎಲ್ಲಿ ಅಂತಂದರೆ ಚೆನ್ನಮ್ಮಗೆ ಏನು ಮಾಡ್ತಿದ್ದೀನಿ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಬಟ್ ಆದರೆ ಏನೈತೆ ಅಂದರೆ ಅಲ್ಲಿ ವೇಟ್ ಲಿಸ್ಟ್ ಐತೆ, ಅಲ್ಲಿ ಹೋಗೋದು. ಇವಾಗ ಬೆಳಗಾವಿ ಎಕ್ಸ್ಪ್ರೆಸ್ ಐತಲ್ಲ ಇದಕ್ಕೆ ಏನು ಮಾಡೋಣ ಅಂತಂದರೆ ನಾವು ಟ್ರೈನ್ ಬುಕ್ ಮಾಡೋದನ್ನು ಹೇಗೆ ಅಂತ ನೋಡ್ಕೊಂಡು ನೀವು ಯಾವ ಟೈಮಿಂಗ್ ಹೋಗ್ತಿರ್ತೀರ ಎಲ್ಲನೂ ಇರ್ತದೆ. ನೀವು ಟೈಮ್ ಮುಖಾಂತರ ಏನು ಮಾಡ್ಬೇಕಂದ್ರೆ ಮೊದಲಿಗೆ ನೋಡ್ಕೋಬೇಕು. ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಸ್ಲೀಪರ್ ಕೋಚ್ನೇ ಬುಕ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಬೇರೆ ಬೇರೆ ಥರ ಇರ್ತಾವೆ. 3A ಇದೆ, 2A ಇದೆ, AC ಕೋಚ್ ಇರ್ತವೆ. ಎಲ್ಲನೂ ಏನು ಮಾಡ್ಬೋದು ನಿಮಗೆ ಅನುಕೂಲಕ್ಕೆ ನಿಮ್ಗೆ ಹೇಗೆ ಕಂಫರ್ಟ್ ಇದೆಲ್ಲ ಹಾಗೆ ಏನು ಮಾಡ್ಬೋದು ನಾವು ಬಡವರು ಇದ್ದ ಕಾರಣ ಏನು ಮಾಡ್ತೀವಿ ಅಂದರೆ ನಾವು ಸ್ಲೀಪರ್ ಕೋಚ್ನ ಏನು ಮಾಡಿದ್ರೆ ಬುಕ್ ಮಾಡೋಕತ್ತೀವಿ. ಸರಿ, ಮೊದಲು ಏನು ಮಾಡೋದು ಸ್ಲೀಪರ್ ಕೋಚ್ನ ಏನು ಮಾಡೋಣ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸ್ಲೀಪರ್ ಕೋಚ್ ಇದೆ ಇಲ್ಲಿ ನಿಮಗೆ ರಗಡ್ ಆಪ್ಷನ್ ತೋರಿಸ್ತಾವೆ. ಇಲ್ಲಿ ಬುಕ್ ಅಂತಂದು ಇರ್ತದೆ ನೋಡಿ, ಈ ಬುಕ್ ಅದ್ರ ಮೇಲೆ ಏನು ಮಾಡ್ಬೇಕಾದ್ರೆ ಕ್ಲಿಕ್ ಮಾಡ್ಕೋಬೇಕು. ಬುಕ್ಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಎಂಟರ್ ನಂಬರ್ ಕೇಳ್ತದೆ. ನಿಮ್ಮ ಮೊಬೈಲ್ ನಂಬರ್ನ ಏನು ಮಾಡಿದರೆ ನೀವು ಎಂಟರ್ ಮಾಡಿ ಏನು ಮಾಡಿದರೆ ಲಾಗಿನ್ ಆಗಿ. ನಾನು ಲಾಗಿನ್ ಆಗ್ತೀನಿ. ಒಂದು OTP ಬರ್ತದೆ. OTPನ ಏನು ಮಾಡ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತದೆ ತಾನೇ ತಗೋತದೆ. ನೀವು ಏನು ಮಾಡ್ಬೋದು ಅಂದರೆ ಅದನ್ನು ನೋಡ್ಕೋಬೋದು. ನಿಮ್ಮದು ನಂಬರ್ ಹಾಕಿ ಏನು ಮಾಡಿ ಅಂದರೆ ನೀವು ಲಾಗಿನ್ ಆಗಿ. ಇಮೇಲ್ ID ಆಲ್ರೆಡಿ ಇದೆ, ಅದಕ್ಕೆ ಆ ಇಮೇಲ್ IDನ ಒತ್ತಿದ್ದೀನಿ. ನೀವೇನಾದರೂ ಕ್ಯಾನ್ಸಲೇಷನ್ ಫೀ ಅಂತಂದು ಇರ್ತದೆ ಇಲ್ಲಿ. ಇವಾಗೇನು ಗೆಟ್ ಫುಲ್ ರೀಫಂಡ್ ಆಫ್ ಯುವರ್ ಟ್ರೈನ್ ಫೇರ್ ಆನ್ ಕ್ಯಾನ್ಸಲೇಷನ್. ನೀವೇನಾದರೂ ಟ್ರೈನಲ್ಲಿ ಬುಕ್ ಮಾಡಿರಂತಂದರೆ ನಿಮ್ದೇನೋ ಒಂದು ಸಲ ಟ್ರೈನ್ ಬುಕ್ಕು ಕ್ಯಾನ್ಸಲ್ ಆಯಿತು ಅಂತಲೇ ಫುಲ್ ಅಮೌಂಟ್ ಏನಾಗಿರ್ತದೆ ಇನ್ನು 390 ಏನು ಮಾಡ್ತಾರೆ ಅಂದರೆ ನಿಮಗೆ ವಾಪಸ್ ರಿಫಂಡ್ ಮಾಡ್ತಾರೆ. ನೀವು ಏನಾದರೂ ಹೆಚ್ಚು ಕಡಿಮೆ ಒಂದು 4-5 ದಿನ ಅಡ್ವಾನ್ಸ್ ಬುಕ್ ಮಾಡಿದರೆ ಯಾವುದೇ ಕಾರಣಕ್ಕೆ ಏನಾಗಲ್ಲ, ಕ್ಯಾನ್ಸಲ್ ಆಗೋಲ್ಲ. ನಾನು ಇಲ್ಲಿ ಐ ಡೋಂಟ್ ವಾಂಟ್ ಟು ಪ್ರೀ ಕ್ಯಾನ್ಸಲೇಷನ್ ಐತಲ್ಲ ಇದನ್ನು ಕ್ಲಿಕ್ ಮಾಡ್ತೀನಿ. ಏನಾದರೂ ಸೇಫ್ಟಿ ಅಥವಾ ನಿಮ್ಗೆ ಏನಾದ್ರು ಬೇಕಂತಂದರೆ ನೀವು ಆಲ್ಮೋಸ್ಟ್ ಇದನ್ನು ಕ್ಲಿಕ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಗೆಟ್ ಫುಲ್ ರಿಫಂಡ್ ಯುವರ್ ಟ್ರೈನ್ ಫೇರ್ ಆನ್ ಕ್ಯಾನ್ಸಲೇಷನ್ ಐತಲ್ಲ ನಾನು ನೋ ಅಂತಂದು ಕೊಡ್ತೀನಿ. ನೋ ಅಂತಂದು ಕೊಟ್ಟು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಇಲ್ಲಿ ಏನು ಬರ್ತದೆ ಅಂದರೆ ನಿಮಗೆ
ಎಷ್ಟು ಟೈಮಿಂಗ್ ಇರ್ತದೆ ಟ್ರೈನ್ ಟಿಕೆಟ್ ಸಮ್ರಿ ಇಲ್ಲಿ ನೋಡಿರೋ ಇದು ಏನಾಗಿದೆ ಅಂತಾರೆ ಯಾವ್ದ್ಯಾವ್ದು ದುಡ್ಡು ಐತಿ ಇನ್ನೊಂದು 390 ಇತ್ತು ಇದಕ್ಕೇನಾಗಿದೆ ಅಂದರೆ ಟ್ಯಾಕ್ಸು GST ಏನಾಗಿದೆ ಆ್ಯಡ್ ಆಗಿದೆ ಪ್ಲಸ್ ಟ್ರಾವೆಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಅಂತಂದು ಆ್ಯಡ್ ಆಗಿದೆ ಪೇಮೆಂಟ್ ಗೆಟ್ವೇ ಚಾರ್ಜ್ ಇಲ್ಲ ಏಜೆಂಟ್ ಸರ್ವಿಸ್ ಚಾರ್ಜ್ ಅಂತ ಏನು ಮಾಡ್ತಾರೆ ಅಂದ್ರೆ ಇಷ್ಟೆಲ್ಲ ಆ್ಯಡ್ ಮಾಡಿ ಏನು ಮಾಡ್ತಾರೆ 429 ರೂಪಾಯಿ ಬರ್ತದೆ ನೀವು ಫೋನ್ಪೇ ಆಗಿರ್ಬೋದು Paytm ಆಗಿರ್ಬೋದು ಇದನ್ನ ಏನು ಮಾಡಿ ಅಂತಂದರೆ ಕ್ಲಿಕ್ ಮಾಡೋದ್ರ ಮುಖಾಂತರ ಏನು ಮಾಡ್ಬೇಕಾದ್ರೆ ನೀವು ಮಾಡಿದೆ ಅಂತಂದರೆ ಡೈರೆಕ್ಟಾಗಿ ಏನಾಗ್ತದೆ ಅಂದರೆ ನಿಮಗೆ ಫೋನ್ಪೇಗೆ ಏನು ಬರ್ತದೆ ಅಂತ ನೋಟಿಫಿಕೇಶನ್ ಬರ್ತದೆ ಆ ನೋಟಿಫಿಕೇಶನ್ ನೀವು ಕ್ಲಿಕ್ ಮಾಡಿರಿ ಅಂತಂದರೆ ನಿಮ್ದು ಅಮೌಂಟನ್ನು ಏನು ಮಾಡ್ಬೋದು ಅಂದ್ರೆ ಪೇ ಮಾಡಿ ಅಲ್ಲಿ ನಿಮ್ಮ ಪಿನ್ ಹಾಕಿ ಏನು ಮಾಡಿ ಅಂದರೆ ಪೇ ಮಾಡಿ ನೆಕ್ಸ್ಟು ಇಲ್ಲಿ ನಿಮಗೆ IRTC ನಂಬರ್ ಅಂತಂದು ಬರ್ತದೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಾರೆ ಹಿಂಗೆ ಪೇ ಅಂತ ಬರ್ತದೆ ಹಿಂಗೆ ಪೇ ಅಂತಂದು ಒತ್ತಿರಿ ಅಂದರೆ ಐತೇನಾಕೈತಾರೆ ಪೇ ಆಗಿಬಿಡ್ತದೆ ಈಗ ನಾ ಪೇ ಅಂತಂದು ಒತ್ತಲ್ಲ ಯಾಕಂದ್ರೆ ಹೋಗೋದಿಲ್ಲ ಸುಮ್ಮನೆ ನಿಮ್ಗೆ ವಿಡಿಯೋ ಮಾಡೋಗೋಸ್ಕರ ಏನು ಮಾಡೀನಿ ಅಂತಾರೆ ನಿಮ್ಗೆ ಹೇಳ್ಬೇಕಂತಂದು ಮಾಡಿದ್ದು ಸರಿ ಇಷ್ಟು ಒತ್ತಿರಿ ಅಂತಂದರೆ ಇನ್ನು ನೆಕ್ಸ್ಟ್ ಏನಾಗ್ತದೆ ಅಂದರೆ ನಿಮ್ಮದು ಬುಕ್ ಆಗ್ತದೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮುಂದೆ ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲಿಗೆ ನೋಡುವಂತಾಗುತ್ತೀರಿ ಥ್ಯಾಂಕ್ ಯು ಸೋ ಮಚ್